ಹಾಗೆ ಇದು ಸ್ಯಾಟರ್ಡೆ ಮಿನಿ ವ್ಲಾಗ್. ಶಾಪಲ್ಲಿ ಒಂದು ಬೋರ್ಡ್ ಹಾಳಾಗ್ಬಿಟ್ಟಿತ್ತು. ಸಾಮಾನ್ಯವಾಗಿ ವುಡ್ನ ಯೂಸ್ ಮಾಡಿಕೊಂಡು ಇದನ್ನು ರೆಡಿ ಮಾಡಿಸ್ತಿದ್ರು. ಅದು ಸ್ವಲ್ಪ ರೇಟ್ ಕೂಡ ಜಾಸ್ತಿ ಆಗೋದು, ಹಾಗೆ ಜಾಸ್ತಿ ದಿನ ಬಾಳಿಕೆ ಕೂಡ ಬರ್ತಿರ್ಲಿಲ್ಲ. ಹಾಗಾಗಿ ಈ ಸಲ PVC ಪೈಪ್ನ ಯೂಸ್ ಮಾಡಿಕೊಂಡು ಅವರೇ ರೆಡಿ ಮಾಡಿದ್ರು. ನಾವು ಅನ್ಕೊಂಡಿದ್ಕಿಂತ ತುಂಬ ಚೆನ್ನಾಗೇ ಬಂತು. ಇನ್ನು ಬರುವಾಗ 2 ಗಿಡ ತೊಗೊಂಡು ಬಂದಿದ್ದೆ, ಅದನ್ನು ಕೂಡ ಪಾಟ್ಗೆ ಹಾಕಿ ಇವಾಗ ರಾತ್ರಿ ಊಟಕ್ಕೆ ಮಿಲೆಕ್ಸ್ ಚೂರ್ಣಮ್ನ ಬಳಸ್ಕೊಂಡು ಮಾಲ್ಟ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಮಿಲೆಕ್ಸ್ ಚೂರ್ಣಮಲ್ಲಿ ನಮ್ಮ ದೇಹಕ್ಕೆ ಸಿಗಬೇಕಾದಂತಹ ಪ್ರೋಟೀನ್, ವಿಟಮಿನ್ ಮತ್ತು ಐ ಫೈಬರ್ ಸಿಗುತ್ತೆ. ವೇಟ್ ಲಾಸ್ ಮತ್ತು ಡಯಟ್ ಮಾಡೋರ್ಗಂತೂ ಇದು ಬೆಸ್ಟ್ ಫುಡ್. ಇನ್ನು ಇದನ್ನ ಮಾಡ್ಕೊಳ್ಳೋದು ಕೂಡ ತುಂಬಾ ಸುಲಭ. ಹಾಲಿಗೆ 2 ಸ್ಪೂನ್ ಮಿಲೆಕ್ಸ್ ಚೂರ್ಣಮ್ನ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಅದಕ್ಕೆ 1 ಸ್ಪೂನ್ ಆಗುವಷ್ಟು ಬೆಲ್ಲ ಹಾಕಿ 2 ಕುದಿ ಕುದಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಇದರಲ್ಲಿ ಸಿರಿಧಾನ್ಯ, ಡ್ರೈ ಫ್ರೂಟ್ಸ್ ಮತ್ತೆ ಚಿಯಾ ಮಕಾನ ತರ ಸೀಡ್ಸ್ ನ ಹಾಕಿ ತಯಾರು ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಹಾಗೆ ಆರೋಗ್ಯ ಮತ್ತು ಚೂರ್ಣಮ್ನ ಕೂಡ ಕೊಟ್ಟಿರ್ತಾರೆ. ಇದು ಇಮ್ಯುನಿಟಿನ ಬೂಸ್ಟ್ ಮಾಡಿ ದಿನಪೂರ್ತಿ ಆಕ್ಟಿವ್ ಆಗಿರಲಿಕ್ಕೆ ಹೆಲ್ಪ್ ಮಾಡುತ್ತೆ. ಇನ್ನು ನಾವು ಇದನ್ನ ಪ್ರತಿದಿನ ತಗೊಳ್ಳೋದ್ರಿಂದ ಗ್ಯಾಸ್ಟ್ರಿಕ್, ಬಾಡಿ ಪೇನ್, ಶಕ್ತಿ, PCOD ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಪ್ರಾಡಕ್ಟ್ ಬೇಕು ಅನ್ನೋಂಗಿದ್ರೆ ಸ್ಕ್ರೀನ್ ಮೇಲೆ ನಂಬರ್ ಕೊಟ್ಟಿರ್ತೀನಿ. ವಾಟ್ಸ್ಆಪ್ ಅಥವಾ ಕಾಲ್ ಮೂಲಕ ನೀವು ಕೂಡ ಆರ್ಡರ್ ಮಾಡ್ಕೊಳ್ಳಿ. ಇನ್ನು ಮನೇಲಿ ಒಂದು ಮಂದಾಲ ಹಾರ್ಟ್ ಕೂಡ ಇತ್ತು, ಅದನ್ನ ಒಂದು ರೂಮಿಗೆ ಹಾಕ್ಬಿಡೋಣ ಅಂತ ಹೇಳಿ ಅದನ್ನು ಕೂಡ ರೆಡಿ ಮಾಡ್ಕೊಂಡೆ. ಹಾಗೆ ಇವತ್ತು ಆಂಟಿ ಮತ್ತೆ ಲೇಖಮ್ಮ ಬಂದು ಪನ್ನೀರ್ ಬಟರ್ ಮಸಾಲ ಮಾಡಿ ಅದ್ರ ಜೊತೆಗೆ ಚಿತ್ರಾನ್ನ ಕೂಡ ಮಾಡಿದ್ರು. ಇನ್ನು ಬೆಳಗ್ಗೆ ನಮ್ದು ಅನಾಮಲಿ ಸ್ಕ್ಯಾನ್ ಕೂಡ ಇತ್ತು. ಇನ್ನು ಬೆಳಗ್ಗೆನೆ ಹೋಗಿ ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಸಂಜೆ ಆಯಿತು. ಹಾಗಾಗಿ ಹೊರಗಡೆನೆ ಊಟ ಮಾಡ್ಕೊಂಡು ಬಂದು ರಿಪೋರ್ಟ್ನ ನಾನು ಲಾಂಗ್ ವಿಡಿಯೋದಲ್ಲಿ ಶೇರ್ ಮಾಡಿದ್ದೀನಿ, ಚೆಕ್ ಮಾಡಿ.